ಅಮ್ಮ ಕನಕ, ಭಾವ ನೀವೇನಿಲ್ಲಿ? ಆಸ್ಪತ್ರೆಗೆ ಒಂದು ಡ್ರಾಪ್ ಇತ್ತು, ಇಲ್ಲೇ ಹತ್ರದಲ್ಲಿ ಇದ್ನಲ್ಲ, ಹಂಗೆ ನಿನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ಕಾಫಿ ಕುಡಿತೀರಾ ಭಾವ? ಬನ್ನಿ ಕ್ಯಾಂಟೀನ್ಗೆ ಹೋಗೋಣ. ಅದೆಲ್ಲ ಏನ್ ಬೇಡ ಕಣ್ತಿ. ನೋಡಮ್ಮ ಕನಕ, ಬೇಜಾರಾಗ್ಲಿಲ್ಲ ಅಂದ್ರೆ ನಿನ್ನ ಹತ್ರ ಒಂದು ಮಾತು ಕೇಳಿಲ್ಲ. ಸಂಕೋಚ ಇಲ್ಲದೆ ಕೇಳಿ, ನಿಮ್ಮಲ್ಲಿ ಏನು ಬೇಜಾರ್ ಮಾಡ್ಕೊಳ್ಳಲ್ಲ ಭಾವ. ಅದು ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಬಂದಮ್ಮ. ಅದು ನಿನಗೆ ನಾನು ಹುಡುಕ್ತಾ ಇರೋ ವಿಷಯ ಗೊತ್ತಲ್ವೇನಮ್ಮ? ಎಂತ ಕೆಲಸದಲ್ಲಿರ್ಬೇಕು ನೀನೇ ಹೇಳ್ಬಿಡಮ್ಮ. ಅವನು ಸರ್ಕಾರಿ ಕೆಲಸದಲ್ಲಿರ್ಬೇಕಾ, ಇಲ್ಲ ಈ IT ಕೆಲಸನ? ಈ ಕೂಡು ಕುಟುಂಬದ ಹುಡುಗ ಆಗಿರ್ಬೇಕಾ, ಇಲ್ಲ ಒಬ್ನೇ ಮಗ ಆಗಿರ್ಬೇಕಾ? ರೀ ಏನಂತೆ ಶೀಲಾ, ನಿನ್ ಮಗಳದು ಈಗೀಗ ನಮ್ ದಾರಿಗೆ ಬರ್ತಿದಾರೆ, ಆದ್ರೆ ಯಾವಾಗ ಬೇಕಾದ್ರೂ ಮನ್ಸ್ ಬದಲಾಯಿಸಬಹುದು ರೀ. ಬದಲಾಯಿಸಬಾರ್ದು ಶೀಲಾ, ಆ ಥರ ನಾವೇನಾದ್ರು ಉಪಾಯ ಮಾಡ್ಬೇಕು. ಏನ್ ಉಪಾಯ ಅದು? ನಾನ್ ನೋಡ್ತೀನಿ ರೀ. ಯಾಕಂಟಿ ಹೊಸಬ್ರು ನೋಡ್ದಾಗ ನೋಡ್ತಿದ್ದೀರಾ? ಏನಿಲ್ಲ, ನೀನ್ ಯಾವತ್ತು ನಮ್ಮ ಮನೆಗ್ ಬಂದಿರ್ಲಿಲ್ಲ, ಇವತ್ತು ಸಡನ್ ಆಗಿ ಬಂದಿದ್ಯಲ್ಲ, ಅದಕ್ಕೆ ಆಶ್ಚರ್ಯ ಆಗೋಯ್ತು. ಅದು ಒಂದ್ ಹೆಲ್ಪ್ ಬೇಕಿತ್ತು, ಅದಕ್ಕೆ ಬಂದೆ. ಬಾಮ ಒಳಗೆ. ರೀ ಈಕೆ ನಮ್ ರೋಹಿಣಿ ರೀ, ನಮ್ ರವಿ ಅಣ್ಣನ ಹೆಂಡತಿ. ಓ, ಮಲೇಷಿಯನ್ ಸೊಸೆ. ನಮಸ್ತೆ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ರೋಹಿಣಿ ಬಾಮ್ಮ, ನಾ ಒಳಗ್ ಮಾತಾಡೋಣ. ಹೇಳು ಕನಕ. ಅಕ್ಕ, ಆಸ್ಪತ್ರೆಗೆ ಭಾವ ಬಂದಿದ್ರು. ನಿನ್ ಭಾವ ಅಲ್ಲಿಗ್ ಬಂದಿದ್ರಾ? ಯಾಕೆ, ಅವ್ರು ಹುಷಾರಾಗಿದಾರ ತಾನೆ? ಹ್ಞೂ ಅಕ್ಕ. ಸರಿ, ಏನೇ ಕೇಳಿದ್ರು? ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು, ಏನ್ ಕೆಲ್ಸ ಮಾಡ್ಬೇಕು ಅಂತ ಕೇಳಿದ್ರು. ಅದಕ್ ನೀನೇನ್ ಹೇಳ್ದೆ? ಅವ್ರು ಕೇಳಿದಕ್ಕೆ ಉತ್ತರ ಕೊಟ್ಟೆ. ಅದನ್ನೇ ಕೇಳ್ತಿರೋದು, ಏನಂತ? ಅದನ್ನ ಅವ್ರ ಹತ್ರನೇ ಕೇಳ್ಕೊ ಅಕ್ಕ. ಆದಷ್ಟು ಅವ್ರ ಮನ್ಸನ್ನ ಬದಲಾಯಿಸು. ಅದಕ್ಕೆ ಕಾಲ್ ಮಾಡ್ದೆ. ಸುಮ್ನೆ ಶ್ರಮ ತಗೋತಿದಾರ ಅವ್ರು. ಸರಿ, ನಾನ್ ಮಾತಾಡ್ತೀನಿ. ಸರಿ ಅಕ್ಕ. ಯಾಕಮ್ಮ ರೋಹಿಣಿ, ಬೇಜಾರು ಇದೆಯಾ? ಹುಷಾರಿಲ್ವಾ? ಹುಷಾರಾಗೇ ಇದೀನಿ ಆಂಟಿ, ಆದ್ರೆ ಒಂದ್ ಸಮಸ್ಯೆ, ಅದಕ್ಕೆ ಅಪ್ಸೆಟ್ ಆಗಿದ್ದೀನಿ. ಏನಾಯ್ತು? ಅದು ಅರ್ಜೆಂಟ್ ಆಗಿ 2 ಲಕ್ಷ ಬೇಕು. ನಿಮ್ದು 1 ತಿಂಗಳಲ್ಲೇ ವಾಪಸ್ ಕೊಟ್ಬಿಡ್ತೀನಿ ಆಂಟಿ, ಪ್ಲೀಸ್. 2 ಲಕ್ಷನಾ? ಸ್ವಲ್ಪ ಎಮರ್ಜೆನ್ಸಿ ಇತ್ತು ಆಂಟಿ. ಆಂಟಿ, ನನ್ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ರೋಹಿಣಿ. 2 ಲಕ್ಷ ದೊಡ್ಡ ಅಮೌಂಟೆ. ಒಂದ್ಸಲ ನಾನು ನಮ್ಮನೆಯವ್ರ ಹತ್ರ ಮಾತಾಡ್ಲಾ? ಸರಿ ಆಂಟಿ. ರೀ, ಆ ಹುಡ್ಗಿ ದುಡ್ಡು ಕೇಳ್ಕೊಂಡ್ ಬಂದಿದ್ದಾಳೆ. ಈ ಮಿಡಿಲ್ ಕ್ಲಾಸ್ ಜನನೇ ಅಷ್ಟು. ದೊಡ್ಡ ಮನೆ ಸಂಬಂಧ ಸಿಕ್ಕಿದ್ರೆ ಸಾಕು, ದುಡ್ಡನ್ನ ಹೇಗ್ ವಸೂಲಿ ಮಾಡೋದು ಅಂತಾನೆ ಕಾಯ್ತಾ ಇರ್ತಾರೆ. ಆಕೆನ ನೋಡ್ತಾ ಇದ್ರೆ ಯಾವ್ದೋ ದೊಡ್ಡ ಸಮಸ್ಯೆಲೆ ಸಿಕ್ಕಾಕೊಂಡಿದ್ದಾಳೆ ಅಂತ ಅನಿಸ್ತಿದೆ. ಅವಳಿಗೆ 2 ಲಕ್ಷ ದುಡ್ಡು ಬೇಕಂತೆ ರೀ. 2 ಲಕ್ಷನಾ? ಆಗಲ್ಲ ಅಂತ ಹೇಳಿ ಕಳ್ಸು. ಸರಿ ರೀ. ಶೀಲಾ, 1 ನಿಮಿಷ ಬಾಯ್ಲಿ. ಆ ಹುಡುಗಿ ಕೇಳ್ತಿರೋ ದುಡ್ಡನ್ನ ಕೊಟ್ ಕಳ್ಸು. ಅಲ್ಲ ರೀ, ಬೇಡ ಅಂತ ಹೇಳಿ ಇವಾಗ ಕೊಡು ಅಂತಿದ್ದೀರಾ? ನೋಡು, ನಮ್ ಮಗಳು ಅಳಿಯನ್ನ ಈ ಮನೆಗ್ ಕರ್ಕೊಂಡ್ ಬರೋದಕ್ಕೆ ಇದು ಒಳ್ಳೆ ದಾರಿ ಕಣೆ. ಅಲ್ಲ, ಇವಳಿಗೆ ದುಡ್ಡು ಕೊಟ್ರೆ ಅವ್ರಿಬ್ರು ನಮ್ಮನೆಗ್ ಹೇಗ್ ಬರ್ತಾರೆ? ಈಕೆ ಆ ಮನೆ ಸೊಸೆ ಆಗೋದಕ್ಕೆ ಹೇಳ್ದೇ ಇರೋ ಸುಳ್ಳಿಲ್ಲ. ತಾನ್ ಚೆನ್ನಾಗಿರ್ಬೇಕು ಅಂತ ಏನ್ ಬೇಕಾದ್ರೂ ಮಾಡೋ ಹೆಣ್ಣು ಅನ್ಸತಿ ಇವಳು. ಇಂತೋಳ್ ನಮ್ ಕೈಯಲ್ಲಿದ್ರೆ ನಮ್ಗೆ ಒಳ್ಳೇದು ಕಣೆ. ನೋಡು, ಅವಳು ಕೇಳ್ತಿರೋ ದುಡ್ಡ ಕೊಟ್ ಕಳ್ಸು. ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ, ಆಯ್ತಾ? ಸರಿ ರೀ. ಸಾರಿ ರೋಹಿಣಿ, ತುಂಬಾ ವೆಯ್ಟ್ ಮಾಡಿಸ್ಬಿಟ್ಟೆ. ಪರವಾಗಿಲ್ಲ ಆಂಟಿ. ಅಂಕಲ್ ಏನ್ ಹೇಳಿದ್ರು? ನಮ್ಮನೆ ಹುಡುಗಿ ಅಲ್ವಾ, ಹೇಗ್ ಸಹಾಯ ಮಾಡದೇ ಇರಕ್ಕಾಗತ್ತೆ? ಎಷ್ಟ್ ಬೇಕೋ ಕೊಟ್ ಕಳ್ಸು ಅಂತ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಆಂಟಿ. ಆಂಟಿ, ದುಡ್ಡು ಇವತ್ತೇ ಸಿಗತ್ತಲ್ವಾ? ಅಷ್ಟ್ ದುಡ್ಡು ಮನೇಲಿಲ್ಲ. ನಿನ್ ಅಕೌಂಟ್ ಡೀಟೇಲ್ಸ್ ನ ಕಳ್ಸಮ್ಮ, ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಸರಿ ಆಂಟಿ, ಓಕೆ, ನಾನು ಕಳ್ಸ್ಕೊಡ್ತೀನಿ. ಆಂಟಿ, ಸಾರಿ ನಿಮಗ್ ತೊಂದ್ರೆ ಕೊಟ್ಟೆ. ನಿಜವಾಗ್ಲೂ ಹೇಳ್ತಿದ್ದೀನಿ, 1 ತಿಂಗಳಲ್ಲಿ ನಿಮ್ ದುಡ್ಡನ್ನೇ ವಾಪಸ್ ಕೊಟ್ಬಿಡ್ತೀನಿ. ಸರಿ ಅಮ್ಮ, ಆಯ್ತು. ಅಂಕಲ್, ತುಂಬಾ ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಎಲ್ಲ ಯಾಕಮ್ಮ, ನಿನಗಿವತ್ ಸಹಾಯ ಬೇಕು, ನೀ ಕೇಳ್ತಿದೀಯಾ, ನಾ ಮಾಡ್ತಿದ್ದೀನಿ. ನಾಳೆ ನನ್ಗೇನೋ ಸಹಾಯ ಬೇಕು ಅಂದ್ರೆ ನೀನ್ ಮಾಡಲ್ವಾ ಹೇಳು? ಖಂಡಿತ ಮಾಡ್ತೀನಿ ಅಂಕಲ್. ಸರಿ ಆಂಟಿ, ನಾನ್ ಬರ್ತೀನಿ. ಹೋಗ್ ಬರ್ತೀನಿ. ಆಯ್ತು. ಆಂಟಿ, ಅದು ನಾನ್ ನಿಮ್ ಹತ್ರ ಈ ದುಡ್ಡು ತಗೊಂಡಿರೋದು ಯಾರಿಗೂ ಗೊತ್ತಾಗೋದ್ ಬೇಡ. ನಾನ್ ನಮ್ ಶ್ರುತಿಗೂ ಹೇಳಲ್ಲಮ್ಮ, ನೀನೇ ಹೆದರ್ಕೋಬೇಡ. ಸರಿ ಆಂಟಿ, ಥ್ಯಾಂಕ್ಸ್. ನಾನ್ ಬರ್ತೀನಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು, ರಾಗಕ್ಕೆ ಕುಣಿದು, ನಲಿದು, ತಾಳಕ್ಕೆ ನಲಿದು, ನಿನ್ನಂತೆ. ಏನ್ ರಾಯರು, ಫುಲ್ ಖುಷಿಯಾಗಿದ್ದೀರಾ? ನಿನಗೆ ಅರ್ಥ ಆಗದೆ ಇರೋದು ನಿನ್ ತಂಗಿಗೆ ಅರ್ಥ ಆಗ್ತಾ ಇದೆಯಲ್ಲ, ಅದಕ್ಕೆ. ಅಂದ್ರೆ ನಿನ್ ತಂಗಿ ಕೆಲ್ಸ ಮಾಡೋ ಆಸ್ಪತ್ರೆ ಹತ್ರ ಒಂದು ಟ್ರಿಪ್ ಬಂದಿತ್ತು, ಅಲ್ಲೇ ಇದ್ದೆ. ಹಂಗೆ ಅವಳ ನೋಡುಮ ಅಂತ ಹೋದೆ. ನೋಡಿದ್ರಾ? ನೀನ್ ಮುಚ್ಚಿಟ್ಟಿರೋ ವಿಷಯ. ನಾನ್ ಮುಚ್ಚಿಟ್ಟಿರೋ ವಿಷಯ ಅಂದ್ರೆ ನಿನ್ ತಂಗಿಗೆ ಎಂತ ಗಂಡು ಬೇಕು ಅನ್ನೋದು. ಎಂತ ಗಂಡು ಬೇಕಂತೆ? ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ದೆ. ಹುಡುಗ IT ಕೆಲಸ ಮಾಡೋನಾಗಿರ್ಬೇಕಾ, ಇಲ್ಲ ಸರ್ಕಾರಿ ಕ್ಯಾಮೆ ಮಾಡೋನಾಗಿರ್ಬೇಕಾ ಅಂತ. ಅದಕ್ಕೇನಂತ ಹೇಳಿದ್ಲು? ಸರ್ಕಾರಿ ಕೆಲಸ ಬಾಬಾ. ಫ್ಯೂಚರ್ ಚೆನ್ನಾಗಿರುತ್ತೆ. ಪಾಪ ಈ IT ಅವರಾದ್ರೆ ಹೆಂಡತಿಗೆ ಸಮಯ ಕೊಡಕ್ ಆಗಲ್ಲ ಅಂತಲ್ವಾ? ಫ್ಯೂಚರ್ ಬಗ್ಗೆ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟಿದ್ದಾಳೆ. ವರ್ಷದಲ್ಲಿ ಬರೀ 190 ದಿನ ಅಷ್ಟೇ ಕೆಲಸ, ಮಿಕ್ಕಿದಷ್ಟು ದಿನ ಗಂಡ ಹೆಂಡತಿ ಜೊತೆಗೆ ಇರ್ಬೋದು. ರಿಟೈರ್ಡ್ ಆದ್ರೂ ದುಡ್ಡಿಗೆ ಮೋಸ ಇಲ್ಲಪ್ಪ. ಆಮೇಲೆ
ಆಮೇಲೆ ಹಾ ತುಂಬಿದ ಮನೆ ಬೇಕಾ ಇಲ್ಲ ಒಬ್ಬನೇ ಮಗ ಆಗಿರ್ಬೇಕಾ ಅಂತ ಕೇಳ್ದೆ. ಏನಂದ್ಲು? ಒಬ್ನೇ ಮಗ. ಜನಗಳ ಮಧ್ಯೆ ಬೆರಿಬೇಕು ಕಂದ, ನನ್ನವರು ತನ್ನವರು ಅನ್ನೋರು ಇರ್ಬೇಕಲ್ವಾ? ಯೋಚನೆ ಮಾಡೋನ್ಸರಿ. ಇಲ್ಲ ಬಾವ, ಮನೆಗೆ ಒಬ್ನೇ ಮಗ ಆಗಿರ್ಬೇಕು. ನಿನಗೂ ಇಂಥ ಆಸೆಗಳೇನು ಇರ್ಲಿಲ್ವನೇ ಮೀನಮ್ಮ? ನನಗ್ ಮದ್ವೆ ಬಗ್ಗೆ ಯಾವ ಕನ್ಸು ಇರ್ಲಿಲ್ಲ. ಅದ್ಯಾಕ್ರ ಇಟ್ಕೋಬೇಕಾಗಿತ್ತು ಇಂಥ ಆಸೆಗಳನ್ನ? ಇಂತ ಆಸೆಗಳು ಇಟ್ಕೊಂಡಿದ್ದಾಳಲ್ಲ ಕನಕ, ಅವಳ ಆಸೆ ಈಡೇರುತ್ತಾ ಹೇಳಿ? ಅಡಿ, ನಾನ್ ನಿಮ್ಗೊಂದ್ ಮಾತು ಹೇಳ. ಹುಡುಗ ಸರ್ಕಾರಿ ಕೆಲ್ಸದಲ್ಲಿ ಇರ್ಬೇಕು ಅಂತ ಹೇಳಿದ್ಲು ಅಲ್ವಾ? ಅರುಣ್ ಯಾವ ಕೆಲ್ಸ ಮಾಡ್ತಿರೋದು? ಜೊತೆಗೆ ಮನೆಗ್ ಒಬ್ನೇ ಮಗ ಆಗಿರ್ಬೇಕು ಅಂತ ಹೇಳಿದ್ಲಲ್ವಾ? ರಾಜೇಶ್ವರಿ ಅವರಿಗೆ ಅರುಣ್ ಒಬ್ನೇ ಮಗ, ತಂದೆ ಕೂಡ ಇಲ್ಲ. ಕನಕ, ನೀವು ಕೇಳಿದ ಪ್ರಶ್ನೆಗೆ ಅರುಣ್ ಅವ್ರನ್ನ ಮನ್ಸಲ್ಲಿ ಇಟ್ಕೊಂಡೆ ಉತ್ತರ ಕೊಟ್ಟಿರೋದವಳು. ಏನ್ರಿ ಇದು? ಲೇ ಮಂಜ, ಕೆಲ್ಸ ಹುಡುಕ್ತಿದ್ಯಾ ಇಲ್ಲ ಹಿಂಗೆ ಆಟ ಆಡ್ಕೊಂಡು ಕಾಲ ಕಳೀತಾ ಇದೀಯಾ? ಅಮ್ಮ, ಕೆಲ್ಸ ಎಲ್ಲ ಇದ್ರಲ್ಲಿ ಹುಡ್ಕಕ್ಕಾಗಲ್ಲ. ಬಿಸ್ನೆಸ್ ಮ್ಯಾಟ್ರ್ ಏನಿದ್ರು ನೇರ ಹೋಗ್ಬಿಟ್ಟು ಮಾತಾಡ್ಬೇಕು. ಏನ್ ಮಾತಾಡ್ತೀಯೋ ಏನೋ. ನೇ, ಕೆಲ್ಸದಿಂದ ಮನೆಗ್ ಬರ್ತೀಯಾ, ನನ್ನತ್ತ ಮನೆಗ್ ಬರ್ಬೇಕ್ ಕಣೆ. ಈ ಮುಖ ಓದಿಸ್ಕೊಂಡ್ ಗುಮ್ಮತ್ತ ಬರೋದಲ್ಲ. ಹೌದು, ಕೆಲ್ಸಕ್ಕೆ ಹೋಗಿದ್ಯಾ ಅಥವಾ ಎಲ್ಲಾರು ಸುತ್ತಾಡ್ಕೊಂಡ್ ಬರ್ತಾ ಇದೀಯಾ? ಕೆಲ್ಸಕ್ಕೆ ಹೋಗಿದ್ದೆ. ಸಾಕ್ಷಿ ಬೇಕಾ? ಹೋಗ್ ನೀನ್ ಅಳಿಯಂಗ್ ಕೇಳ್ಕೊ. ಅಳಿಯನ? ಇನ್ ಸೂರ್ಯ ಭವನ? ಹೌದು, ಅವ್ರೇನಕ್ ಬಂದಿದ್ರು? ಇಂಟರ್ವ್ಯೂ ತಗೊಳಕ್ಕೆ. ಏಯ್, ಅದ್ ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಅರ್ಥ ಆಗೋಗ್ ಮಾತಾಡೆ. ಅದನ್ನ ನಾನು ಹೇಳ್ತೀನತ್ತೆ. ಅಳಿಯಂದ್ರೆ ಬನ್ನಿ ಕಾಫಿ ಮಾಡ್ಕೊಂಬರ್ಲಾ? ಬೇಡತ್ತೆ, ನನಗೆ ಇವತ್ತೊಂದು ಸತ್ಯ ಗೊತ್ತಾಯ್ತು, ಅದನ್ನ ಮಾತಾಡೋಣ ಅಂತ ಬಂದೆ. ಏನ್ ಸತ್ಯ ಅಳಿಯಂದ್ರೆ? ನಾನು ಆಸ್ಪತ್ರೆಗೆ ಬಂದು ನಿನ್ ಹತ್ರ ಕೆಲವು ವಿಷಯಗಳನ್ನ ಕೇಳಿದೆ, ನೆನ್ಪಿದ್ಯಾ ಕನಕ? ಏನ್ ವಿಷಯ ಭವ? ಅವಳೇ ಹೇಳ್ತಾಳೆ ಇರೋ ಮಂದಿಗೆ. ಹೇಳಮ್ಮ ನೀನು. ಹೌದು. ಮೊದಲನೇ ಪ್ರಶ್ನೆ ಏನು? ಅಲ್ಲೇ ರೀ, ನೀವ್ ಹೀಗೆ ಹೆದರ್ಸೋ ರೀತಿ ಕೇಳಿದ್ರೆ ಅವಳು ಹೇಗೆ ಹೇಳ್ತಾಳೆ? ನಾನ್ ಸರಿಯಾಗಿ ಕೇಳ್ತಾ ನೀನ್ ಇರಲೇ. ಹೇಳಮ್ಮ ಕನಕ. ನನ್ ಮದ್ವೆ ಆಗೋ ಹುಡ್ಗ ಸರ್ಕಾರಿ ಕೆಲ್ಸದಲ್ಲಿ ಇರ್ಬೇಕಾ ಅಂದ್ರಿ. ಅದಕ್ ನೀನ್ ಏನ್ ಉತ್ತರ ಕೊಟ್ಟೆ? ಅಯ್ಯೋ ರೀ, ನಿಧಾನ. ಯಾಕೆ ಹಿಂಗ್ ಎದುರಿಸ್ತಿದ್ದೀರಾ? ಏಯ್, ನಾನ್ ಮಾತಾಡೋದು ಹಿಂಗೆ, ಸ್ವಲ್ಪ ಸುಮ್ಮನೆ. ಸರ್ಕಾರಿ ಕೆಲ್ಸ ಅಂದೆ. ಆಮೇಲೆ ಮನೆಗ್ ಒಬ್ನೇ ಮಗ ಇರ್ಬೇಕಾ ಕೂಡ್ ಕುಟುಂಬದವನ್ ಆಗಿರ್ಬೇಕಾ ಅಂದ್ರಿ. ಅದಕ್ಕೆ ಏನಂದೆ? ಒಬ್ನೇ ಮಗ ಆಗಿರ್ಬೇಕು ಅಂದೆ. ಇದನ್ನೆಲ್ಲ ನೀನು ಅರುಣನ್ ಮನ್ಸಲ್ಲಿ ಇಟ್ಕೊಂಡು ಹೇಳಿಲ್ಲ ತಾನೆ? ಅಯ್ಯೋ ರೀ, ನೀವ್ ಹೀಗೆಲ್ಲ ಗದ್ರಸಿದ್ರೆ ಆ ಮಗು ಹೇಗ್ ಉತ್ತರ ಕೊಡ್ತಾಳೆ ಹೇಳಿ? ಕನಕ, ನೀನ್ ಸತ್ಯ ಹೇಳು, ನಾನೇನು ಮಾತಾಡೋದಿಲ್ಲ, ಬಾಯಿ ಮೇಲೆ ಇಟ್ಕೊಂಡು ಇಟ್ಬಿಟ್ಟೆ. ಏ ಕನಕ, ಹೇಳೆ, ಮನ್ಸಲ್ಲಿ ಯಾರನ್ನಾದ್ರೂ ಆಸೆ ಪಟ್ಟು ಈ ರೀತಿ ಉತ್ತರ ಕೊಟ್ಟ? ಅರುಣಲ್ಲ ಅಂತ ಹೇಳು ಕನಕ. ನೀವು ಬಾಯಿ ಮೇಲೆ ಬೆರಳಿಟ್ಟಿದ್ದೀರಾ, ಏನೇ ಅದು? ಹೇಳೆ. ಅವ್ರೆ ಅರುಣ್ ಅವ್ರ ಮನ್ಸಲ್ಲಿ ಇಟ್ಕೊಂಡೆ ಹೇಳಿದ ಉತ್ತರ ಅದು. ಯಾಕೆ ಹಿಂಗ್ ನಮ್ ಹೊಟ್ಟೆ ಉರಿಸ್ತಾ ಇದೀಯಾ? ಇಷ್ಟು ದಿನ ನಮ್ ಕಷ್ಟಕ್ಕಾಗಿದ್ದು ನಳಿಯದ್ರ ಕಣೆ, ಅವ್ರ ಮಾತನ್ನ ತೆಗ್ದು ಹಾಕ್ತೀಯಾ ನೀನು? ಇನ್ನ ಅಳಿ ಅಂದ್ರೆ ಮಕ್ಕಳು ವಯಸ್ಸಿಗೆ ಬಂದ್ಮೇಲೆ ಮನ್ಸ್ ಬದಲಾಯಿಸ್ತಾರೆ ಅಂತ ಎಲ್ರು ಹೇಳ್ತಾರೆ, ಆದ್ರೆ ನಾನು ನನ್ ಮಕ್ಳು ಹಾಗಲ್ಲ ಅಂತ ಅನ್ಕೊಂಡಿದ್ದೆ. ಅದೇ ನೀನ್ ಯಾಕೆ ಇಷ್ಟೊಂದು ಗೋಳಾಡಿಸ್ತಾ ಇದೀಯಾ? ಬೇರೆ ಹುಡುಗ ತಾಳಿ ಕಟ್ಟದ ನಿನ್ ಕತ್ತು ಮಗಲ್ಲ ಅನ್ನತೇನೆ ರಾಕ್ಷಸಿ. ಯಾಕೆ ಹೇಗೆ ಆಡ್ತಿದ್ಯಾ? ಯಾಕೆ ವಿಡಲ್ಲ? ಅವಳಿಗೆ ಯಾಕಮ್ಮ ಹೊಡಿತಿದ್ಯಾ? ಅವ್ರು ಕೇಳಿರೋ ಪ್ರಶ್ನೆಗೆ ಸತ್ಯ ಹೇಳು ಅಂತ ಹೇಳಿದ್ದಾರೆ, ಅವ್ಳು ಸತ್ಯನೇ ಹೇಳಿದಾಳೆ ಅಷ್ಟೇ. ಪ್ರಶ್ನೆ ಮಾಡಿದ್ದೆ ತಪ್ಪು, ಪ್ರೀತಿನ ಮರಿ ಅಂತ ಹೇಳಿದ್ರೆ ಇನ್ನು ದೊಡ್ಡ ತಪ್ಪಮ್ಮ. ಸಾಧ್ಯ ಆದ್ರೆ ನಿನ್ನ ಅಳಿ ಬುದ್ಧಿ ಹೇಳು. ಏ ಕನಕ, ನಿನ್ ಮನ್ಸಲ್ಲಿ ಇದ್ದಿದ್ನೇ ಹೇಳಿದ್ಯಾ ಕಣೆ. ಪ್ರೀತಿ ಯುದ್ಧ ಇದ್ ಎರಡರಲ್ಲಿ ನಮ್ಮವ್ರು ಯಾರು ಅನ್ನೋದನ್ನ ಯೋಚನೆ ಮಾಡ್ಬಾರ್ದು, ವಿರುದ್ಧವಾಗಿ ಯಾರಿದ್ದಾರೆ ಅನ್ನೋದ್ ಮಾತ್ರ ಯೋಚನೆ ಮಾಡ್ಬೇಕು. ಎದೆಲಿರೋನ್ನ ಉಳಿಸ್ಕೋಬೇಕಂದ್ರೆ ಎದುರುಗಡೆ ಯಾರೇ ಇದ್ರು ಅವ್ರನ್ನ ಹೆದರಿಸೋದ್ ಕಲ್ತಿರ್ಬೇಕು. ಅದ್ರ ಬಗ್ಗೆ ಬಿಟ್ಬಿಡೆ. ಯಾಕೋ ಲೇಟು? ಬೇಗ ಬಂದ್ ಏನ ಮಾಡ್ಬೇಕು? ಏನ್ ಫೋನ್ ಮಾಡಿದ್ದೆ? ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನು? ನಾನಲ್ಲ, ಅವ್ರು. ಏನ್ ಮೇಡಮ್ ಅವ್ರ ಇದು? ಒಣಭೂಮಿಗೆ ಹೋದ್ರು ಹಸರಾವ್ ಕಾಟ ತಪ್ಪಲ್ಲ ಅನ್ನೋ ಹಾಗೆ ಹಿಂದಿಂದಿನೇ ಬರ್ತಾ ಇದೀರಾ? ಮಗನ್ ಜೀವನದ ಮೇಲಿರೋ ಮಮಕಾರನಪ್ಪ ಬರೋ ಹಾಗ್ ಮಾಡ್ತು. ಓಹೋ, ಹೇಳಿ ಮೇಡಮ್. ಕನಕ ಜೊತೆ ಮದ್ವೆ ಆದ್ರೆ ಅರುಣ್ ಜೀವನದಲ್ಲಿ ಮಹಾಲಕ್ಷ್ಮಿ ಬಂದ ಹಾಗೆ ಅಂತ ಹೇಳ್ತಾ ಇದಾರೆ. ಆದ್ರೆ ಕನಕನ್ ಜೀವನದಲ್ಲಿ ಅರುಣ ಬಂದ ಅಂದ್ರೆ ಶನಿಮಾತ್ಮ 7ನೇ ಮನೆಗೆ ಎಣ್ಣೆ ಹಾಕೊಂಡ್ ಬಂದಂಗೆ ಅಂತ ನಾನು ಹೇಳ್ತೀನಿ. ಅಲ್ಲಪ್ಪ, ಅಲ್ರಿ ಮೇಡಮ್, ನಿಮ್ ಮಗ ಒಬ್ಬ ಚೆನ್ನಾಗಿದ್ಬಿಟ್ರೆ ಸಾಕ, ನಮಗೂ ಚೆನ್ನಾಗಿರೋದ್ ಬೇಡ? ಚೆನ್ನಾಗಿರಲ್ಲ ಅಂತ ನೀನೇ ಹೇಗಪ್ಪ ತೀರ್ಮಾನ ಮಾಡ್ಬಿಡ್ತೀಯಾ? ಯಾಕೆ ಅರುಣ್ ಸಂಸಾರಸ್ತ್ರ ಮನೆಯಲ್ಲಿ ಬೆಳೆದಿಲ್ವಾ? ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಇರ್ಬೋದಪ್ಪ, ಹಾಗನ್ ಮಾತ್ರಕ್ಕೆ ಅವ್ನ್ ಕೆಟ್ಟವನ? ಈಗ ನೀನು ನನ್ ಮಗನ್ ಜೀವನದಲ್ಲಿ ಬರ್ತಿದ್ಯಾ, ಹಾಗನ್ ಮಾತ್ರಕ್ಕೆ ನಿನ್ನ ಕೆಟ್ಟವನು ಅಂತ ನಾನು ಸರ್ಟಿಫಿಕೇಟ್ ಕೊಡಕ್ ಆಗತ್ತಾ ಹೇಳು? ದಕ್ಷಿಣ್ಗೆ ಆ ಪರಮೇಶ್ವರನ್ ಕಂಡ್ರೆ ಆಗ್ಲಿಲ್ಲ, ಆದ್ರೆ ದಾಕ್ಷಾಯಣಿ ಪರಮೇಶ್ವರನ್ ಜೊತೆ ಆಗಿದ್ದಕ್ಕೆ ಅಪ್ಪ ಲೋಕಮಾತೆ ಆಗಿದ್ದು, ಆದಿಶಕ್ತಿ ಆಗಿದ್ದು. ಅದು ಮೇಡಮ್ ಅವರೇ, ನೀವು ಹಿಂಗೆಲ್ಲ ಉದಾಹರಣೆ ಕೊಡಬಾರ್ದು ಮೇಡಮ್. ಯಾಕಪ್ಪ, ಸತ್ಯನ ಒಪ್ಕೊಳ್ಳೋದಕ್ ಆಗಲ್ಲ ಅಂತನಾ? ಸೂರ್ಯ, ನನ್ಗೆ ಅರುಣ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲಪ್ಪ. ವಯಸ್ಸಿನಲ್ಲಿ ನಾನ್ ನಿನ್ ತಾಯಿ ಇದ್ದ ಹಾಗೆ, ಒಬ್ಬ ತಾಯಿಯಾಗಿ ನಿನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಪ್ಪ, ಈ ಮದ್ವೆಗೆ ಒಪ್ಕೋ. ಕನಕ ಚೆನ್ನಾಗಿರ್ಬೇಕು ಅನ್ನೋದೇ ನಿನ್ ಆಸೆ ಆಗಿದ್ರೆ ಅರುಣ್ ಜೊತೆ ಮದ್ವೆ ಮಾಡ್ಕೊಡೋದಕ್ಕೆ ಒಪ್ಕೋಪ್ಪ. ಖಂಡಿತ ಅವಳು ಚೆನ್ನಾಗಿರ್ತಾಳೆ. ನಿನ್ನ ಆಲೋಚನೆ ಏನಪ್ಪಾ? ನಿನ್ ಮೇಲಿನ ಸೇಡ್ ತೀರಿಸ್ಕೊಳಕ್ಕೆ ಅಂತ ಅರುಣ್ ಕನಕನ್ ಮದ್ವೆ ಆಗ್ತೀಯಾನೆ ಅಂತನಾ? ಶೇಕಡವಾರು ಹಾಗೆ ಅನಿಸ್ತಾ ಇದೆ. ಆ ಮನೆಯಲ್ಲಿ ಅರುಣ್ ಮಾತ್ರ ಅಲ್ಲಪ್ಪ,
ನಾನು ಇರ್ತೀನಿ. ಒಬ್ಬನೇ ಮಗ, ಹೆಣ್ಮಗು ಇಲ್ಲ ಅನ್ನೋಕೋರ್ಗು ನನ್ಗೂ ಇದೆ. ಕನಕ ನನ್ ಮಗಳಾಗಿರ್ತಾಳೆ. ಅವ್ಳ ಸಂತೋಷಕ್ಕೆ ನಾನ್ ಗ್ಯಾರಂಟಿ. ಇದನ್ ಮೀರಿ ನನ್ ಏನು ಹೇಳೋ ಸ್ಥಿತಿನಲ್ಲಿ ಇಲ್ಲಪ್ಪ. ಕ್ರೋಧನ ಬಿಡು, ವಿಶಾಲವಾದ ಮನಸ್ಸಲ್ಲಿ ಯೋಚನೆ ಮಾಡಿ ನಿನ್ ನಿರ್ಧಾರ ಹೇಳಪ್ಪ. ನಾನಿನ್ ಬರ್ತೀನಿ. ಹಲೋ, ಆ ಲೊಕೇಶನ್ ಕಳ್ಸಿವಮ್ಮ, ನಾನು ಬರ್ತೀನಿ. ಮಗ ಅಲ್ಲಮ್ಮ, ನೀ ಇಷ್ಟೊಂದು ದುಡ್ಡನ್ನ ಹೇಳ್ಸಿ ಕೈ ನುಡಿಸ್ಕೋಬೇಡ. ಕೂಡ ಹೇಳ್ಸ್ಕೊಡ್ತೀನಿ. ಲೆಕ್ಕದಲ್ಲಿ ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್. ನಾನು ಸ್ಕೂಲ್ಗೆ ಹೋಗಿದ್ದೀನಿ ಕಣಪ್ಪ, ನಾನೇ ಎಣಿಸ್ಕೊತೀನಿ. ನೀನ್ ಕಷ್ಟ ಪಡ್ಬೇಡ. ಯಾವ್ದು ಇದು ದುಡ್ಡು? ರೋಹಿಣಿ ಕೊಟ್ಲಾ? ಅವಳು ಕೊಟ್ರೆ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೋತೀನೇನು. ಬಾಡಿಗೆ ದುಡ್ಡು. ಬೆಂಗಳೂರಲ್ಲಿ ಮನೆ ಬಾಡಿಗೆ ಎಷ್ಟು ಜಾಸ್ತಿ ಆಗಿದೆ. ಅಂದ್ರೆ ನಾನಿನ್ನು ಓಬಿರಾಯನ್ ಕಾಲ್ ಬಾಡಿಗೆನೇ ಇಸ್ಕೊತಾ ಇದ್ದೀನಿ. ಮೊದ್ಲು ಬಾಡಿಗೆ ಜಾಸ್ತಿ ಮಾಡ್ಬೇಕಿರು. ಅತ್ತೆ ಏನೇ ಅದು? ತೆಗೆದ್ ನೋಡಿ ಅತ್ತೆ. ಯಾಕೆ ನಿನ್ ಬಾಯಿನ್ ಜೋಗ್ ಜಲ್ಪಾತನ ಅಂತ ತೆಗೆದು ಬಿಟ್ರೆ ಶರಾವತಿ ನೇತ್ರಾವತಿ ನೀರುಳ್ಳ ಅವ್ನಿಗೆ ಚಿಂಬಿಡುತ್ತೆ ನೋಡು. 1 ಲಕ್ಷ ಇದೆ. 1 ಲಕ್ಷ ಪೂರ್ತಿ 1 ಲಕ್ಷ ರೂಪಾಯಿ ದುಡ್ಡಿದ್ಯಾ ಅಥವಾ 500 ರೂಪಾಯಿ ತಗೊಂಡೋಗಿ ಮಸಾಲೆ ಪುರಿ ಪಾನಿಪುರಿ ಬಾರ್ಸ್ಕೊಂಡ್ ಬಂದ್ಯಾ? ನಾನು ಅಷ್ಟೊಂದ್ ಚೀಪ್ ಅಲ್ಲ ಅತ್ತೆ. ಪಾನಿಪುರಿ ಮಸಾಲ್ ಪುರಿ ಬೇಕು ಅಂದ್ರೆ ನೀವೇ ಕೇಳಿ, ನಿಮಗೂ ಕೊಡಿಸ್ತೀನಿ. ಅದು ನನ್ ಸಂಪಾದನೆಲೆ. ಆಹಾ, ಚಿಣಿಮಿಣಿಕಿ ಕೈ ಕಾಸು ಬರ್ತಿದ್ದಂಗೆ ಬಾಸ್ ತರ ಮಾತಾಡ್ತೀಯನೆ. ನಾನು ಬಾಸ? ಕರ್ಬೇವಿನ ಸೊಪ್ಪು ಅತ್ತೆ. ನಾನು ಪಾತ್ರೆಯಲ್ಲಿ ಒಂದೇ, ಆದ್ರೆ ತಟ್ಟೆಲಿ ಮೂಲೆ ಗುಂಪಾಗಿರ್ತೀನಿ. ರೋಹಿಣಿ, ದುಡ್ಡು ಸಿಕ್ತು? ಸಿಕ್ಕಿದೆ, ತಂದು ಕೊಟ್ಟಿದ್ದೀನಿ. ಬಿಡಿ ಆ ವಿಷಯನ. ಯಾಕೆ ಕೇಳ್ಬಾರ್ದು ನಾಜುಕುಮಾರಿ? ಈ ಸಲ ಎಲ್ಲಿಂದಾದ್ರೂ ಹೊಡ್ಕೊಂಡ್ ಬಂದ್ಯಾ? ಯಾಕಂದ್ರೆ ಕಳ್ರು ಕಾಕರು ಎಲ್ಲ ನಿನಗ್ ಫ್ರೆಂಡ್ಸ್ ತಾನೆ. ಅತ್ತೆ, ನನಗಂತವ್ರು ಯಾರು ಪರಿಚಯ ಇಲ್ಲ. ಹಾಗಿದ್ರೆ ನಿನಗೆ ಆ ಕತ್ತೆ ಚಿನ್ನ ಕೊಟ್ಟವ್ರು ಯಾರು? ಕೊಂಡ್ರು ಪರಿಚಯ ಇಲ್ವತ್ತೆ. ಕೊಂಡ್ರು ಎಲ್ಲಿಂದ ತಂದೆ ಅಂತ ಹೇಳೆ. ಪೂಜಾ ಹತ್ರ ತಗೊಂಬಂದೆ. ಲೊಟ್ಟೆ ಫ್ರೆಂಡ್ಶಿಪ್ ಡಬಾರ್ ಆಗೋಗಿದೆ ಅಂತ ಹೇಳಿದ್ದೆ. ಕಾಂಪ್ರಮೈಸ್ ಆದ್ವಿ. ಎಷ್ಟೇ ಆದ್ರೂ ನಿಮ್ ಹಾಗೆ ಅವಳು ನನ್ನ ಬಿಟ್ಕೊಡೋದಿಲ್ಲ. ಆಹಾ, ಚಿತ್ರಾಂಗದೆ ಗಂಡ ಅನ್ನೋ ಮರ್ಯಾದೆಯಿಂದ ಮಾತಾಡಿಸ್ತೀರಿ. ಹೆಂಡತಿ ಅನ್ನೋ ಪ್ರೀತಿ ಇವ್ರಿಗಿದ್ಯಾ ಅತ್ತೆ? ನನ್ನ ಮಗ 5 ಡಿಗ್ರಿ ಮನೋಜ ಕಡೆ. ಛತ್ರಿನ ತಲೆ ಮೇಲೆ ಇಟ್ಕೋಬೇಕು, ಚಪ್ಲಿನ ಕಾಲ್ ಕೆಳಗೆ ಇಟ್ಕೋಬೇಕು ಅಂತ ಅವನಿಗೆ ಚೆನ್ನಾಗ್ ಗೊತ್ತಿದೆ. ಹೌದು ಅತ್ತೆ, ಇವ್ರ ತಲೆ ಮೇಲೆ ಕೂರಿಸ್ಕೊಂಡಿರೋದು ದೊಡ್ಡ ಛತ್ರಿನೇ. ಏನೇ ಅಲ್ಲ, ನಂದೇ ಛತ್ರಿ ಅಂತಾರೆ ಬಿತ್ರಿ. ಮೊಬೈಲ್ ಕಳ್ಳ ಅಂದ್ರೆ ಜೇಬ್ ಮುಟ್ಕೊಂಡ್ ನೋಡ್ದ ಅನ್ನೋ ಹಾಗೆ ನೀವ್ ನಡ್ಕೋಬೇಡಿ ಅತ್ತೆ. ನಾನೇ ನಿಮ್ಗೆ ಹೇಳಿಲ್ಲ. ಗುಂಗ್ರಿ, ಬ್ರಾಂಡೆಡ್ ತಲೆಗಳಲ್ಲಿ ವಿಶ್ವೇಶ್ವರಯ್ಯನೇ ಫಸ್ಟ್, ಸಕ್ರೆಬೈ ಶಾಂತಿನೇ ನೆಕ್ಸ್ಟ್. ನಿನ್ನ ಯೂ ಟರ್ನ್ ಮಾತುಗಳೆಲ್ಲ ನನ್ಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ದುಡ್ಡು ಕೊಟ್ಟ ಮೇಲೆ ಯಾಕೆ ಈ ಬಿಣ್ಣಾಣದ ಮಾತು ಅನ್ನೋ ತರ ಮಾತಾಡ್ತಿದ್ಯಾ? ಇದು ನನಗೆ ಅವಮಾನ ಆಗಿದ್ಕೆ ಫೈನ್ ಅಷ್ಟೇ. ಕೊಟ್ಟಿದ್ಯಾ, ಹೆಚ್ಚಿಗೆ ಮಾತಾಡದೆ ಹೋಗ್ತಾ ಇರ್ಬೇಕು. ರೋಹಿಣಿ, ಕೋಪ ಯಾಕೆ ಮಾಡ್ಕೋತೀಯ? ಅಲ್ಲ, ಕೈಲಾಸದಷ್ಟು ಪ್ರಾಬ್ಲಮ್ ಅಂದ್ರು ಕೈನೇ ಲಾಸ್ ಮಾಡ್ಕೊಳ್ಳಲ್ಲ ನೀನು. ಅಮ್ಮ ಹೋದ್ರು, ನನಗಾದ್ರೂ ಹೇಳು, ಈ ದುಡ್ಡನ್ನ ಎಲ್ಲಿಂದ ಹುಡ್ಕೊ ಬಂದೆ? ಅಂದ್ರೆ ಎಲ್ಲಿಂದ ತಗೊಬಂದೆ? ನಿಜವಾಗ್ಲೂ ಪೂಜೆನೆ ಕೊಟ್ಲಾ? ಯಾಕ್ರಿ, ನನ್ನನ್ನ ನಂಬಲ್ವಾ ನೀವು? ಮೊದ್ಲು ನಂಬ್ತಾ ಇದ್ದೆ, ಈಗ ನಂಬಿಕೆನ ನೀನೇ ಹಾಳು ಮಾಡ್ಕೊಂಡಿರೋದು. ಹೇಳು, ಸತ್ಯ ಹೇಳ್ಬಿಡು. ಹೇಳೋದ್ ಹೇಳಿದೀನಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈ ಮನೆ ಆ ಮನೆ ಅಲ್ವಾ? ಯಾವ್ದೋ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ಲು. ಮತ್ತೆ ಇಲ್ಲಿ ಬರಕ್ ಹೇಳಿದ್ರು. ಬಾಪ ಸೂರ್ಯ, ನಮಸ್ತೆ ಅಮ್ಮ. ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಮ್ಮ. ರೀ, ಅವತ್ತು ಈ ಹುಡುಗನಿ ನಮ್ ಮಗಳನ್ನ ಕಾಪಾಡಿದ್ದು. ಅವತ್ತು ಇವ್ರು ಬರ್ಲಿಲ್ಲ ಅಂದಿದ್ರೆ ಇವತ್ತು ಈ ಮನೇಲಿ ಈ ಸಂಭ್ರಮನೇ ಇರ್ತಿರ್ಲಿಲ್ಲ. ತುಂಬಾ ಉಪಕಾರ ಆಯ್ತಪ್ಪ. ದೇವರಾಗ್ ಬಂದು ನಮ್ಮ ಮಗಳನ್ನ ಕಾಪಾಡಿದ್ರಪ್ಪ. ಅಯ್ಯೋ ಸರ್, ಮನುಷ್ಯನೆಲ್ಲ ದೇವ್ರ ಮಾಡಕ್ ಹೋಗ್ಬೇಡಿ ಸರ್. ಕೆಲವ್ರಿಗೆ ದೇವರಾಗಿರ್ತೀವಿ, ಇನ್ ಕೆಲವ್ರಿಗೆ ನಾವು ದೆವ್ವಗಳಾಗೋಗಿರ್ತೀವಿ. ಇವಾಗ ನಿಮ್ ಮಗಳು ಹುಷಾರಾಗಿದ್ದಾಳಲ್ವಾ? ಅಷ್ಟ್ ಸಾಕ್ಬಿಡಿ. ಅಮ್ಮ, ಪಿಕಪ್ ಇದೆ ಅಂತ ಫೋನ್ ಮಾಡಿದ್ರಿ? ಇದೆಯಪ್ಪ, ಆದ್ರೆ ಅದಕ್ಕಿಂತ ಮೊದಲು ನಿಮ್ ಮನೆ ಒಳಗೆ ಬರ್ಬೇಕು. ಏನಮ್ಮ ವಿಷಯ? ಬಾರಪ್ಪ, ನಿನ್ ಗೊತ್ತಾಗುತ್ತೆ. ಸರಿ, ನಡೀರಿ. ಏನಾಯ್ತಕ್ಕ? ಯಾಕೆ ಕಳ್ತಿದ್ಯಾ? ಮದ್ವೆ ಆದಾಗಿಂದ ಇಲ್ಲಿವರೆಗೂ ನನ್ ಗಂಡನ ಹತ್ರ ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ ನಾನು. ತುಂಬಾ ಭಯ ಆಗ್ತಿದೆ ಕಣೆ. ಚಿಕ್ಕ ವಯಸ್ಸಿಂದ ನನ್ಗೋಸ್ಕರ, ಮಂಜುಗೋಸ್ಕರ ಏನೇನೋ ತ್ಯಾಗ ಮಾಡಿದೀಯಾ. ಯಾಕೋ ನನ್ ಮನ್ಸ್ ಬರ್ತಿಲ್ಲ. ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ. ಹೇಳಿದ್ರೆ ಆ ಮನುಷ್ಯ ಬಂದ್ ಕೂಗಾಡ್ತಾರ ಅಕ್ಕ. ಅರುಣ್ ಮೇಲ್ ಬಂದು ಜಗಳ ಮಾಡ್ತಾರೆ. ನಾನ್ ನನ್ ಗಂಡನ್ ಹೇಗ್ ಬಿಟ್ಕೊಡ್ಲಿ? ಹಾಗಾದ್ರೆ ನಾನ್ ನನ್ ಗಂಡನ್ ಬಿಟ್ಕೊಡ್ತಾ ಇರೋದು ಸರಿನಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.